ಜಲಪಾತ ವೀಕ್ಷಣೆಗೆ ಹೋಗಿ ಕಣ್ಮರೆಯಾದ ಪವನ್. ಫಾಲ್ಸ್ನಲ್ಲಿ ಜಾರಿ ಬಿದ್ದು ಕಣ್ಮರೆಯಾದ ಯುವಕ ಪವನ್ ಶೋಧಕ್ಕೆ ಎನ್ಡಿಆರ್ಎಫ್ ತಂಡ ರವಾನೆ. ಸಿರ್ಸಿ ತಾಲೂಕಿನ ಮತ್ತಿಘಟ್ಟ ಸಮೀಪದ ಜೋಗನಹಕ್ಕಲು ಜಲಪಾತದಲ್ಲಿ 4 ದಿನದ ಹಿಂದೆ ನಡೆದಿದ್ದ ಈ ಘಟನೆ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಮತ್ತಿಘಟ್ಟ ಪವನ್ ಗಣಪತಿ ಜೋಗಿ ವಯಸ್ಸು 24 ರವಿವಾರದಂದು ಜಲಪಾತ ವೀಕ್ಷಣೆಗೆ ಹೋಗಿ ಕಣ್ಮರೆಯಾಗಿದ್ದ. ಸೋಮನಹಳ್ಳಿ ಗ್ರಾಮದ ಉಂಬಳೆ ಕೊಪ್ಪದ ಯುವಕ ಪವನ್ ತನ್ನ ಸ್ನೇಹಿತ ವಾಸುದೇವ್ ಜೊತೆ ಜೋಗನಹಕ್ಕಲು ಫಾಲ್ಸ್ ನೋಡಲು ಹೋಗಿದ್ದ ಎನ್ನಲಾಗಿದೆ. ಫಾಲ್ಸ್ ಹತ್ತಿರ ರಭಸವಾಗಿ ಹರಿಯುತ್ತಿದ್ದ ಹಳ್ಳವನ್ನು ದಾಟುವಾಗ ಕಾಲು ಜಾರಿ ಬಿದ್ದು ಹಳ್ಳದಲ್ಲಿ ಕೊಚ್ಚಿ ಹೋಗಿ ಕಣ್ಮರೆಯಾಗಿದ್ದಾನೆ. ಕಳೆದ 4 ದಿನದಿಂದ ಸಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಮಾರಿಕಂಬ ಲೈಫ್ ಗಾರ್ಡ್ ತಂಡದಿಂದ ಶೋಧ ಕಾರ್ಯಾಚರಣೆ. Alfa,